ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮೊನ್ನೆ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನೆ ಮಾಡಿದ್ದ ಪ್ರಯುಕ್ತವಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಜನಪರ ಒಕ್ಕೂಟ ವತಿಯಿಂದ ಬಂದ್ ಕರೆ ಏನು ಘೋಷಣೆ ಮಾಡಿದ್ದ ಈ ಬಂದ್ ಕರೆಗೆ ಇಡೀ ಹುಮನಾಬಾದ್ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ಸಂವಿಧಾನ ಅಭಿಮಾನಿಗಳು, ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟ ಮಾಡತಕ್ಕಂಥವರು, ಶೋಷಿತರು, ತುಳಿತಕ್ಕೊಳಗಾದವರು, ರೈತರು, ಕಾರ್ಮಿಕರು, ಮಹಿಳೆಯರು, ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಬಂದ್ ಕರೆಗೆ ಬೆಂಬಲ ಸೂಚಿಸಿ ಯಶಸ್ವಿಗೊಳಿಸಬೇಕಂತ ಜನಪರ ಒಕ್ಕೂಟದ ವತಿಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ಇದು ಪಕ್ಷಾತೀತವಾಗಿ ಏನು ಅಂಬೇಡ್ಕರ್ ಅವರು ಈ ದೇಶದ ವಿಶ್ವದ ಏನು ಅಗ್ರಗಣ್ಯ ಮಾನರಲ್ಲಿ ಒಬ್ಬರಾಗಿದ್ದು ಮೇಧಾವಿ ನಾಯಕನಾಗಿದ್ದಂತ ಅಂಥವರನ್ನು ಅಮಿತ್ ಶಾ ಅವರು ಲಘುವಾಗಿ ಮಾತಾಡಿ ಅವರು ಭಾರತೀಯ ಜನತಾ ಪಾರ್ಟಿಯ ನೈಜ ಏನು ಒಳಸಂಚಿದೆ ಅದನ್ನು ಅವರಿಂದ ಅವರು ತೋರಿಸಿಕೊಂಡಿದ್ದಾರೆ. ಇವತ್ತು ಇಡೀ ಸಮುದಾಯ, ಇಡೀ ಭಾರತದಂತ ಅವರ ವಿರುದ್ಧ ಹೋರಾಟ ನಡೀತಾ ಇದೆ. ಅದರಂತೆ ಎಲ್ಲಾ ಪ್ರಗತಿಪರ ವಿಚಾರಧಾರೆ ಉಳ್ಳವರು, ವೈಚಾರಿಕತೆ ವಿಚಾರಧಾರೆ ಉಳ್ಳತಕ್ಕಂಥವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರು ಈ ಒಂದು ನಮ್ಮ ಬಂದ್ ಕರೆಗೆ ಸಹಕಾರ ನೀಡ್ತಾರಂತಕ್ಕಂಥ ಸಂಪೂರ್ಣ ನಂಬಿಕೆ ನಮ್ಮ ಒಕ್ಕೂಟಕ್ಕಿದೆ. ಏನು 2017ರಲ್ಲಿ ಭೀಮಾ ಕೋರೆಗಾಂವ್ ಮತ್ತು ದಾನಮ್ಮ ಪ್ರಕರಣದಲ್ಲಿ ಹುಮನಾಬಾದ್ ಪಟ್ಟಣದಲ್ಲಿ ಏನು ಬಂದ್ ಕರೆಗೆ ಏನು ಸಹಕಾರ ನೀಡಿದಾರ, ಅದೇ ರೀತಿ ಈ ಒಂದು ಹೋರಾಟಕ್ಕೆ ಹುಮನಾಬಾದ್ ಪಟ್ಟಣದ ವ್ಯಾಪಾರಸ್ಥರು ಸಹಕಾರ ನೀಡ್ತಿರತಕ್ಕಂಥ ಸಂಪೂರ್ಣ ನಂಬಿಕೆ ನಮಗಿದ್ದು, ಸಂವಿಧಾನ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಒಬ್ಬ ತಡಿಪಾರ್, ಒಬ್ಬ ನಾಲಾಯಕ ಗೃಹ ಮಂತ್ರಿ, ಅವನು ಯೋಗ್ಯತೆನೆಲ್ಲ ಅಂಬೇಡ್ಕರ್ ಅವರ ಕಾಲಿಗೆ ಧೂಳಿಗೂ ಸಮಾನ ಇಲ್ಲ ಅಂತ ಒಬ್ಬ ವ್ಯಕ್ತಿ, ತಡಿಪಾರಾದಂತ ವ್ಯಕ್ತಿ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದು ಒಬ್ಬ ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡ್ತಕ್ಕಂಥ ನೋಡಿದ್ರೆ ಬಹಳ ಇಡೀ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆಯಾಗಿದೆ. ಇದು ಈ ತರ ನಾವು ಸುಮ್ಮನೆ ಬಿಟ್ಟೇವಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಸಂವಿಧಾನದಿಂದ ಮೀಸಲಾತಿಯನ್ನು ತಗೊಂಡಿದ್ದೇವೆ, ಸಂವಿಧಾನದಿಂದ ಒಳ ಮೀಸಲಾತಿಯನ್ನು ಆಗುತ್ತದೆ. ಇದೆಲ್ಲವೂ ನಾವುಗಳ ಅರ್ಥ ಮಾಡ್ಕೋಬೇಕು. ಎಡಬಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಸೇರಿಸಬೇಕು. ನನ್ಗೆ ವಿಶೇಷವಾಗಿ ಮಾದಿಗ ಸಮಾಜದ ಮತ್ತು ಕೋರವ ಸಮಾಜ, ಬೋವಿ ಸಮಾಜ, ಬಂಜಾರ ಸಮಾಜ ಯಾರ್ಯಾರು ನಾವು ಅಂಬೇಡ್ಕರ್ನ ಫಲಾನುಭವಿಗಳು ಇದ್ದೆವು, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿ ನಾವು ಒಕ್ಕೂಟದ ಪರವಾಗಿ ಮಾಡ್ತಾ ಇದ್ದೀನಿ. ನಾವು ನೋಡ್ತಾ ಇದ್ದೇವೆ ಮೊನ್ನೆ ಒಳ ಮೀಸಲಾತಿ ಬಗ್ಗೆ ಇದ್ದಾಗ ಬಹಳಷ್ಟು ಜನ ಹುಮ್ಮಸ್ಸಿನಿಂದ ಹೋದ್ರು. ಯಾಕೆ ಅಂಬೇಡ್ಕರ್ ವಿಷಯ ಬಂದಾಗ ಯಾಕೆ ಮಾಡಬಾರ್ದು? ಅಂಬೇಡ್ಕರ್ ವಿಷಯ ಬಂದಾಗಲೂ ಕೂಡ, ಯಾಕಂದ್ರೆ ಅಂಬೇಡ್ಕರ್ ಇಂದ ನಾವು ಏನೂ ಇಲ್ಲ. ಅಂಬೇಡ್ಕರ್ ಇದ್ರೆ ನಾವು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇದ್ರೆ ನಾವು, ಸಂವಿಧಾನ ಅಡಿಯಲ್ಲಿ ಮೀಸಲಾತಿ ಬಂದಿದೆ, ಮೀಸಲಾತಿಯಿಂದ ವರ್ಗೀಕರಣ ಆಗುತ್ತೆ. ಯಾವಾಗ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಧಕ್ಕೆ ತರ್ತಕ್ಕಂಥ ಬೆಳವಣಿಗೆ ಭಾರತೀಯ ಜನತಾ ಪಾರ್ಟಿ, ಇದು ನಿಜವಾಗಿ ಅಮಿತ್ ಶಾ ನಾವು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಭಾರತದಾದ್ಯಂತ ಪ್ರತಿಯೊಬ್ಬ ಶೋಷಿತ ಸಮುದಾಯ, ಅದರಲ್ಲಿ ವಕೀಲರಿರ್ಬೋದು, ಕಾರ್ಮಿಕರಿರ್ಬೋದು, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಹಳ ತ್ವರಿತಗತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಡಬಲ, ಇವತ್ತು ಬಾಬಾ ಸಾಹೇಬನ ಎರಡು ಕಣ್ಣಂದ್ರೆ ವಿಶೇಷವಾಗಿ ಮಾದಿಗ ಮತ್ತು ಒಲಿಯ ಸಮಾಜ, ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಲಂಟ್ರಿಯಾಗಿ ಬಂದು ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಿ, ಕನಿಷ್ಠ ಏನೇ ಅಂದ್ರೆ ಒಂದು 10,000 ಜನ ಆದರೂ ಈ ಒಂದು ಹೋರಾಟದಲ್ಲಿ ಬಂದು ಈ ಹೋರಾಟಕ್ಕೆ ಯಶಸ್ವಿಗೊಳಿಸಿದಾಗ ಮಾತ್ರ ಏನು ಭಾರತೀಯ ಜನತಾ ಪಾರ್ಟಿ ಮತ್ತು RSSನ ಏನು ಹಿಡನ್ ಅಜೆಂಡಾ ಇವೆ, ಆ ಅಜೆಂಡಾ ಮತ್ತೆ ನಾವು ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವುಗಳು ಈ ತರ ಕೈ ಕಟ್ಕೊಂಡು ನಿಲ್ಲಕ್ಕಾಗಲ್ಲ. ಈ ಒಂದು ಹೋರಾಟ ಇವತ್ತು ಒಕ್ಕೂಟದ ನೇತೃತ್ವ ನಮ್ಮ ಸೋದರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಲಕ್ಷ್ಮೀಪುತ್ರ ಮಾಳಿಗೆ ಮತ್ತು ಎಲ್ಲಾ ಸಂಘಟನೆ ಮುಖಂಡರು, ಇವೆಲ್ಲ ಮುಸಲ್ಮಾನರು ಹೊಂಟಿದ್ದಾರೆ, ಕುರುಬರು ಬರ್ತಾ ಇದ್ದಾರೆ, ಕಬ್ಲಿಗ ಸಮಾಜ ಬರ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಎಲ್ಲಾ ಕಡೆ, ನಾವು ಹಳ್ಳಿ ಹೋಗಿದ್ದೆವು, ಎಲ್ಲಾ ಕಡೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಬಂದ್ ಕರೆ ಕೊಡ್ತಾ ಇದ್ದೇವೆ. ಮತ್ತೆ ನಾವುಗಳು ಅಂಬೇಡ್ಕರ್ ಅನುಯಾಯಿಗಳು, ನಾವು ಸಂವಿಧಾನದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು, ನಾವು ಶಾಂತಿ ಪ್ರಿಯರು, ನಾವು ಬುದ್ಧಿಗೆ ನಿಂತಕ್ಕಂಥವ್ರು, ನಾವೆಲ್ಲೂ ಅಹಿತಕರ ಘಟನೆಗೆ ಒತ್ತು ಕೊಡೋದಿಲ್ಲ. ಬಹಳ ಶಾಂತಿಯುತವಾಗಿ ಈ ಹೋರಾಟ ನಾವು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ನಾನೊಬ್ಬ ಜಿಲ್ಲಾ ಹಿಂದ ಮುಖಂಡನಾಗಿ
ಏನು ರಮೇಶ್ ದಾಕುಳಿಗಿ ಮತ್ತು ಲಕ್ಷ್ಮೀಪುತ್ರ ಇದ್ದಾರೆ. ಎಲ್ಲ ದಲಿತ ಸಂಘರ್ಷ ಸಮಿತಿಯ ಬಣಗಳಿದ್ದಾವೆ. ಸಾಗರ ಬಣ ಇದೆ, ನಾಗವರ ಬಣ ಇದೆ, ಮಾವಳಿ ಶಂಕರ್ ಅವ್ರ ಬಣ ಇದೆ. ಇವರೆಲ್ಲ ಬಣಗಳು ನೇತೃತ್ವದಲ್ಲಿ ಯುವಕರು ಬಹಳ ಮುತುವರ್ಜಿ ವಹಿಸಿ ನೇತೃತ್ವವನ್ನು ವಹಿಸ್ಕೊತಾ ಇದ್ದೀರಿ. ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅಂತ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.